टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸಂಗತಿಗಳು ಡೆವಲಪ್ಮೆಂಟ್ಗಳನ್ನು ನಾವು ನೋಡ್ಕೊಂಡು ಬಂದ್ಬಿಡೋಣ. ಪಹಲ್ಗಾಮ್ ಉಗ್ರರ ಬೇಟೆಗಿಳಿತು ಎನ್ಐಎ ತಂಡ. ಈಗಾಗಲೇ ಎನ್ಐಎ ಟೀಮ್ ಆಪರೇಷನ್ ಶುರು ಮಾಡಿದೆ. ಹೈಟೆಕ್ ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಘಟನಾ ಸ್ಥಳದಲ್ಲಿ 3D ಮ್ಯಾಪಿಂಗ್ ನಡೆಸ್ತಾ ಇದೆ ಎನ್ಐಎ. ಪಹಲ್ಗಾಮ್ ಉಗ್ರರ ಬೇಟೆಗಿಳಿದಿದೆ ಎನ್ಐಎ ತಂಡ. ತಂತ್ರಜ್ಞಾನಕ್ಕೇನು ಕೊರತೆ ಇಲ್ಲ, ಉಪಕರಣಗಳಿಗೇನು ಕೊರತೆ ಇಲ್ಲ. ಭಾರತ ಈಗ ಬೆಳೆದು ನಿಂತಿದೆ. ನಾವು ಆಗಸವನ್ನು ಆಳಲಿಕ್ಕೆ ಹೊರಟಿರುವಂಥವ್ರು ಇಸ್ರೋ ಮುಖಾಂತರ. ದೊಡ್ಡ ಸಂಗತಿ ಅಲ್ಲ. ಜೊತೆಗೆ ಬೇರೆ ಬೇರೆ ವಿಜ್ಞಾನ ತಂತ್ರಜ್ಞಾನ ಎಷ್ಟೆಷ್ಟು ಬೆಳೆದಿದೆ ಅದೆಲ್ಲವನ್ನೂ ಕೂಡ ನಾವು ಅದನ್ನು ತಕ್ಷಣಕ್ಕೆ ಅಳವಡಿಸ್ಕೊತೀವಿ. ಎಸ್ ಎಸ್ ರವಿ ಜೋಶಿ ಸರ್, ನನ್ನ ಧ್ವನಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಪ್ಲೀಸ್ ಕಂಟಿನ್ಯೂ ಸರ್. ಕೇಳಿ ಸರ್. ಸಿ, ನಾನು ಹೇಳಿದ್ದೇನೆಂದರೆ, ನಾವು ಸ್ಪೆಷಲ್ ಆಪರೇಷನ್ಸ್ ಕಂಟಿನ್ಯೂ ಮಾಡಬೇಕು ಬಲೂಚಿಸ್ತಾನದಲ್ಲಿ ಪರ್ಟಿಕ್ಯುಲರ್ಲಿ. ಮತ್ತು ನಾವು ವಿ ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ಟು ಟಾಕ್ ಟು ತಾಲಿಬಾನ್ ಗವರ್ಮೆಂಟ್ ಇನ್ ಅಫ್ಘಾನಿಸ್ತಾನ್, ವಿಚ್ ಈಸ್ ಆಲ್ಸೋ ಕ್ಯಾರಿಂಗ್ ಔಟ್ ಸಮ್ ಕೈಂಡ್ ಆಫ್ ಲೋ ಕಾಸ್ಟ್ ವಾರ್ ಅಗೇನ್ಸ್ಟ್ ಪಾಕಿಸ್ತಾನ್. ಅದನ್ನು ಕೂಡ ನಾವು ಸಪೋರ್ಟ್ ಮಾಡಬೇಕು. ಕರೆಕ್ಟ್. ಈಗ ಅದನ್ನ ನಾವು ಸಪೋರ್ಟ್ ಮಾಡಿದ್ರೆ ನಮಗೆ ಅದು ಆದಷ್ಟು ಪಾಕಿಸ್ತಾನ ವೀಕ್ ಆಗಬೇಕು. ಪಾಕಿಸ್ತಾನ ತನ್ನ ಸಂಪೂರ್ಣ ಬಲವನ್ನು ಕಳ್ಕೋಬೇಕು. ಬಟ್ ಒಂದು ಡೇಂಜರ್ ಏನಂದ್ರೆ, ವಿ ಕೆನಾಟ್ ಹ್ಯಾವ್ ಎ ಕಂಪ್ಲೀಟ್ಲಿ ಫೇಲ್ಡ್ ಬ್ಯಾಂಕ್ರಪ್ಟ್ ಸ್ಟೇಟ್ ಆನ್ ಅವರ್ ಬಾರ್ಡರ್ ವಿಚ್ ಇಸ್ ಎ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್. ಅದು ಬಹಳ ಮುಖ್ಯ. ಅದು ನಾವು ಯೋಚನೆ ಮಾಡಬೇಕು. ನಿಜ. ಒಂದು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ ಫೇಲ್ ಆದ್ರೆ ಅದು ಎಲ್ಲ ಪೂರ್ತಿ ಪ್ರಪಂಚಕ್ಕೆ ಅದು ಹಾನಿಕಾರಕ. ನಿಜ ಸರ್. ಅದನ್ನ ಈಗ ಹಾವು ಬಿಡೋರು ಕೂಡ ಯೋಚನೆ ಮಾಡ್ಬೇಕಲ್ಲ ಸರ್. ಇದು ಬಿಟ್ರೆ ನನಗೂ ಕಚ್ಚುತ್ತೆ ನಿನಗೂ ಕಚ್ಚುತ್ತೆ ಅಂತ ಬರೀ ನಾವಷ್ಟೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಹೇಗೆ ಸರ್? ಹೌದು, ಅಲ್ಲ, ಅವರು ಯೋಚನೆ ಮಾಡಲೇಬೇಕು. ಅವರು ಅದಕ್ಕೆ ಪ್ರಯತ್ನ ಮಾಡಬೇಕು. ಬಟ್ ಈಗ ನೋಡಪ್ಪ, if somebody is determined to commit suicide, what can you do? Correct. You have to go and stop him. You have to go and stop him Correct. from committing suicide. Correct. And he is committing suicide with nuclear weapons on his chest. ತನ್ನ ಕೊರಳಲ್ಲಿ ಒಂದು 10 ನ್ಯೂಕ್ಲಿಯರ್ ವೆಪನ್ಸ್ ಹಾಕೊಂಡು ಐ ಆಮ್ ಗೋಯಿಂಗ್ ಟು ಕಮಿಟ್ ಸೂಸೈಡ್ ಅಂದ್ರೆ ಅವನಿಗೂ ಡೇಂಜರು, ನಮಗೂ ಡೇಂಜರ್. ನಿಜ. ಯಾಕಂದ್ರೆ ಈಗ ಹಿಂದಿಂದೆ ನಾವು 3 ಬಾರಿ ಯುದ್ಧ ಮಾಡಿದಂಥ ಸಂದರ್ಭದಲ್ಲಿ, ಅದರ ಉಪಟಳ ತಡೆಯೋಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ, ಸರಿಯಾಗಿ ಕೊಟ್ಟಂಥ ಸಂದರ್ಭದಲ್ಲಿ ಯಾವ್ಯಾವ ಅಸ್ತ್ರಗಳು ಹೊರಗಡೆ ಬಂದವು, ಎಷ್ಟು ಅಣ್ವಸ್ತ್ರಗಳು ಹೊರಗಡೆ ಬಂದವು, ಇದೆಲ್ಲವನ್ನೂ ಕೂಡ ನಾವು ನೋಡ್ತೀವಿ. ಅದನ್ನೇ ಪ್ರೇಮ್ ಶೇಖರ್ ಬಹಳ ಅದ್ಭುತವಾಗಿ ಹೇಳ್ತಾರೆ. ಈ ಯಾವ್ಯಾವ ರೀತಿಯ ಒಪ್ಪಂದಗಳನ್ನು ಪಾಕಿಸ್ತಾನ ಮಾಡ್ಕೊಂಡಿದೆಯೋ, ಕೈಯಲ್ಲಿ ಕಟೋರಿ ಹಿಡ್ಕೊಂಡು ಏನು ಗೊತ್ತಾ, ಈ ದೇಶಗಳ ಎದುರುಗಡೆಗೆ ಭಿಕ್ಷೆ ಕೊಡಿ ಅಂತ ಕೇಳ್ತಿರುವಂಥ ಒಂದು ದೇಶ ಇದನ್ನು ಮಾಡಿಲ್ಲ ಅನ್ನುವಂಥದ್ದು ಏನು ಗ್ಯಾರಂಟಿ? ಅದನ್ನೇ ಪ್ರೇಮ್ ಶೇಖರ್ ಬಹಳ ಅದ್ಭುತವಾಗಿ ಹೇಳ್ತಾರೆ. ಇವೆಲ್ಲವೂ ಕೂಡ ಇಲ್ಲಿ ಯಾವ್ಯಾವ ರೀತಿ ನಿರ್ಮಾಣ ಆಗಿದೆ, ಆ ಶಸ್ತ್ರಾಸ್ತ್ರಗಳನ್ನು ರಕ್ಷಣೆ ಮಾಡಲಿಕ್ಕೆ ಇಡಲಿಕ್ಕೆ ಅಂಥದ್ದೇ ಸೇಮ್ ಕೋಠಿಗಳು ಕೂಡ ಸೌದಿ ಅರೇಬಿಯಾದಲ್ಲಿ ನಿರ್ಮಾಣ ಆಗಿದೆ. ಅದರ ಅರ್ಥ ಏನು, ಯಾವ ಸಂದರ್ಭದಲ್ಲಿ ಯಾರು ಎಲ್ಲಿಗೆ ಸಾಗಿಸಿದಾರೋ ಗೊತ್ತಿಲ್ಲ ಅನ್ನುವಂಥದ್ದು. ಪ್ರೇಮ್ ಶೇಖರ್ ನಮ್ಮ ಜೊತೆಗಿದ್ದಾರೆ. ಅಂತಾರಾಷ್ಟ್ರೀಯ ವಿದ್ಯಮಾನಗಳನ್ನು ಭಾಳ ಹತ್ತಿರದಿಂದ ಬಲ್ಲಂಥವ್ರು, ಅದರ ಆಳ ಅಗಲಗಳನ್ನು ಅರಿತಿರುವಂಥವ್ರು, ಭಾಳ ಅದ್ಭುತವಾದಂಥ ಲೇಖಕರು. ಅವ್ರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ.